ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ಬಂದು ಸ್ನೇಹ ಡೆಲಿವರಿಗೆ ಮುಂಚೆ ಹೋಗಿದ್ದು. ಹಿಂದಿನ ದಿವಸ ನಾನು ಈವೆಂಟ್ಸ್ಗೆ ಹೋಗಿದ್ದೆ. ನನಗೆ ನಾಳೆನೇ ಡೆಲಿವರಿ ಅಂತ ಫೋನ್ ಮಾಡಿ ಹೇಳಿದಾಗ ನಮ್ಮ ಅಪ್ಪ ಬೆಳಗ್ಗೆ 6:30ಗೆ ಹೋಗಿ ವೆಯ್ಟ್ ಮಾಡಿ, ನಮಗೂ ಒಂದು ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಆಮೇಲೆ ಹೋಗೋ ಮುಂಚೆ ಏನೇನಾಯಿತು, ಪಾಪು ಫೋಟೋ ಎಲ್ಲ ರಿವೀಲ್ ಮಾಡ್ತೀನಿ ಇವಾಗೆ ಬೇಡ ಅಂತ, ದೃಷ್ಟಿ ಆಗುತ್ತೆ ಅಂತ. ಆಮೇಲೆ ಅಮ್ಮನೂ ಎಲ್ಲರೂ ಹೇಳಿದರು, ಮನೆ ಖಾಲಿ ಮಾಡಲೇಬೇಕಪ್ಪ ಮಗು ಆದಮೇಲೆ ಅಂತ. ನಾವು ಒಂದಷ್ಟು ಮನೆಯೆಲ್ಲ ಹುಡುಕ್ತಾಯಿದ್ವಿ. ನಮಗೆ ಅಷ್ಟೊಂದು ಬಜೆಟ್ ಇಲ್ಲದೆ ಇರೋದ್ರಿಂದ ಇವಾಗ ತುಂಬ ಪ್ರೈಸಸ್ ಜಾಸ್ತಿ ಆಗಿಬಿಟ್ಟಿದೆ ಮನೆಯದೆಲ್ಲ. ಯಾರ ಮನೆ ಇತ್ತು ಅಂದರೆ ನಮ್ಗೆ ಹೇಳಿ. RR ನಗರ, ಉಳ್ಳಾಲ್, ಕೆಂಗೇರಿ ಈ ಸೈಡೆಲ್ಲ ಪ್ಲೀಸ್ ಇದ್ದರೆ ಇದೇ ಕಮೆಂಟ್ ಆನ್ ಮಾಡಿರ್ತೀನಿ, ಹೇಳಿ. ಎಂತಕ್ಕೆಂದರೆ ನಿಮ್ದು ಯಾರ್ದಾರು ಇದ್ದರೆ ಹೇಳಿ, ಎಂತಕ್ಕೆಂದರೆ ಹುಡುಕಿ ಹೇಳಿ ಅಂತ ನಾನು ಕೇಳ್ತಾಯಿಲ್ಲ. ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಆ ಕಮೆಂಟು ನೋಡಿ ನಾನು ರಿಪ್ಲೈ ಕೊಡ್ತೀನಿ ಪ್ಲೀಸ್. ಎಂತಕ್ಕೆಂದರೆ ನಾವು ಒಂದು ವಾರದಿಂದ ಹುಡುಕ್ತಾಯಿದ್ದೀವಿ. ಬಜೆಟ್ ಒಂಚೂರು ಜಾಸ್ತಿ ಆಗಿದೆ. ಆದ್ದರಿಂದ ನಮಗೆ ತುರಳ್ಳಿ, RR ನಗರ ಆ ಥರ ತುಂಬ ಏನು ದೊಡ್ಡ ಮನೆ ಏನು ಹುಡುಕ್ತಾಯಿಲ್ಲ. ನಾರ್ಮಲ್ಲು 2 BHK ಒಂಚೂರು ಕಮ್ಮಿ ಇದ್ದರೂ ಪರವಾಗಿಲ್ಲ. ಇವಾಗ ಇರೋದು ನಾನು ನಮ್ಮ ಅಪ್ಪ ಇಬ್ಬರೇ. ಆದ್ದರಿಂದ ನಾವು ಒಂದಷ್ಟು ಮನೆ ಹುಡ್ಕಿದ್ವಿ. ತುಂಬ ಬಜೆಟ್ ಆಯಿತು, 25 ಲಕ್ಷ ಆ ಥರ ಎಲ್ಲ ಹೇಳ್ತಾರೆ. ನಾನು ಸ್ವಲ್ಪ ಲೋನೆಲ್ಲ ಮಾಡಿಸಿ ಲೀಸ್ಗೆ ಹೋಗೋಣ, ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತೆಲ್ಲ ನೋಡ್ತಾಯಿದ್ದೀನಿ. ಒಂದು ಸ್ವಲ್ಪ ಇದ್ದರೆ ಎಲ್ಲ ಕಮೆಂಟ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ. ನಾವಿರೋದೇ 4 ಜನ, ನಾನು, ನನ್ನ ಮಗ, ನನ್ನ ಹೆಂಡತಿ, ನಮ್ಮಪ್ಪ, ಇಷ್ಟೇ. ನೋಡಿ ನಮಗೂ ಇದ್ದರೆ ಇದಾಗುತ್ತೆ. ನನಗೆ ಅಷ್ಟೊಂದು ವಾಯ್ಸ್ ಓವರ್ ಕೊಡೋಕ್ಕೆ ಬರೋಲ್ಲ, ಅದರಲ್ಲೂ ಕೊಡ್ತೀನಿ. ಇದೆಲ್ಲ ಮುಗಿಸ್ಬಿಟ್ಟು ನಾವು ಇದನ್ನು ಮಾಡಿ ಕೆಲಸನ ಮಾಡಬೇಕು. ಅಪ್ಪ ಇವಾಗ ಹೆಲ್ಪ್ ಮಾಡ್ತಾಯಿರ್ತಾರೆ. ಪಾಪ ಅವ್ರನ್ನೂ ಮನೇಲಿದ್ದು ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ. ಅವ್ರ ಕೈಯಲ್ಲಿ ಆದಷ್ಟು ಮಾಡಿಕೊಡ್ತಾರೆ. ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಅವರು, ಅವ್ರ ಏಜ್ಗಿಂತ ಜಾಸ್ತಿನೇ ಮಾಡ್ತಾರೆ. ನಾನು ಅಷ್ಟೊಂದು ಏನು ಮಾಡ್ಸೋದು ಬೇಡ ಅಂದ್ಬಿಟ್ಟು ನಾನು ಚೂರಕ್ಕೆ ಮಾತ್ರ ಕರ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಇದ್ದಷ್ಟು ನಾನೇ ಮಾಡ್ಕೊಳ್ಳೋದು. ಏನಾರ ಹೆಲ್ಪ್ ಮಾಡ್ತಾರೆ, ಎತ್ಕೊಡೋದು ಅದು ಇದು. ಪಾಪ ಅವ್ರಿಗೂ ಏಜ್ ಆಗಿದೆ, ಜಾಸ್ತಿ ಇದೆಲ್ಲ ಮಾಡೋದು ಇಷ್ಟ ಆಗಲ್ಲ. ಎಲ್ಲ ಅಂತಾರೆ ಜಾಸ್ತಿ ಕರ್ಕೊಂಡು ಹೋಗ್ಬೇಡ ಅಂತ. ಅವ್ರ ಮನೇಲಿ ಒಬ್ಬರೇ ಇರ್ತಾರೆ, ಬೇಜಾರಾಗ್ತಾರೆ, ಬರ್ತೀನಿ ಅಂತಾರೆ. ಏನೂ ಮಾಡೋಕ್ಕಾಗಲ್ಲ. ನಾನು ಅಷ್ಟೊಂದು ಫೋರ್ಸಬಲ್ ದೊಡ್ಡ ದೊಡ್ಡ ಈವೆಂಟ್ಸ್ಗೆಲ್ಲ ಹುಡುಗರು ಬರ್ತಾರೆ. ಹಿಂದಿ ಹುಡುಗರು ಅವರು ಇವ್ರನ್ನ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿರೋ ಹುಡುಗರನ್ನಂತೂ ನಾನು ಯಾವತ್ತೂ ನಂಬಲ್ಲ ಇನ್ಮೇಲೆ. ಅದೆಲ್ಲ ಹಣೆಯಲ್ಲಿ ಬರೆದಾಗೋಗಿದೆ. ನಂದು ಮಗುವಾಗಿದೆ, ಎಲ್ಲ ನಮ್ಮ ಜೀವನನ ನೋಡ್ಕೋಬೇಕು. ಫಸ್ಟೆಲ್ಲ ಅದೇ ಥರ ಜೊತೆಯಲ್ಲಿರೋ ಹುಡುಗರದ್ದು ಈವೆಂಟ್ಸು ನಾನು ಮಾಡಿಕೊಟ್ಟು ಹಾಳಾಗಿರೋ ಜಾಸ್ತಿ ಆಗಿದೆ. ಆದ್ದರಿಂದ ಇವಾಗ ಇನ್ಯಾರ್ದು ಆ ಥರ ಮಾಡ್ತಾಯಿಲ್ಲ, ಯಾರ್ದು ಮಾಡೋದು ಇಲ್ಲ ಇನ್ನು. ನಮ್ಮ ಕೈಯಲ್ಲಾದಷ್ಟು ನಾನು ಮಾಡ್ತೀನಿ. ಇದು ಬಂದು ಇಲ್ಲೇ ಕಾಂಗೋ ಕಿಡ್ಸ್ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ನೋಡಿ ಕೊಟ್ಟಿದ್ದು. ಇದು ಸ್ಕೂಲ್ ಡೆಕೋರೇಷನ್. ನಿಮಗೂ ಏನಾರು ಬೇಕು ಅಂದರೆ ಹೇಳಿ. ಮ್ಯಾನಿಕ್ಯೂನ್ಸಿಂದ ಹಿಡಿದು A to Z ನಾನು ಫಂಕ್ಷನ್ಗೆ ನಾವೇ ಮಾಡಿದ್ದು. ಬೆಳಿಗ್ಗೆ ನಾನು ನಮ್ಮ ಅಪ್ಪ ಇಬ್ಬರೇ ಹೋಗಿದ್ದಿದ್ದು. ಆ ನಾರ್ಮಲ್ ಈವೆಂಟ್ ಆದರೆ ನಾನು ನಮ್ಮ ಅಪ್ಪ ಇಬ್ಬರೇ ಹೋಗಿ ಮಾಡ್ಕೊತೀವಿ. ತುಂಬ ಜಾಸ್ತಿ ಈವೆಂಟು ಅರ್ಜೆಂಟ್ ಬೇಕು ಅಂದಾಗ ಹುಡುಗರು ಬಂದೇ ಬರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾನು ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿದೆ. ಅಪ್ಪ ಎಲ್ಲ ನೋಡ್ತಾಯಿದ್ರು, ಚೆನ್ನಾಗಿದೆ ಸ್ಕೂಲು ಎಲ್ಲ ಅಂತ. ನೀವು ಎಂಕ್ವೈರಿ ಮಾಡ್ಬೋದು. ಏನಾರು ಬೇಕು ಅಂದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಹಾಕ್ತೀನಿ. ಇದು ಬಿಟ್ಟಾದ್ಮೇಲೆ ನಾನು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತಕ್ಕೊಂಡೆ. ಏನಂದರೆ ಫಸ್ಟೆಲ್ಲ ಅರ್ಜೆಂಟ್ ಈವೆಂಟ್ಸ್ ತೊಗೊಂಡು ಎಷ್ಟೊಂದು ಈವೆಂಟ್ಸ್ದು ಫೋಟೋನೇ ತಕ್ಕೊಳ್ಳೋಕ್ಕಾಗಿಲ್ಲ. ಆದ್ದರಿಂದ ಇವಾಗೆಲ್ಲ ಒಂದು ಸ್ವಲ್ಪ ಈವೆಂಟ್ಸ್ದು ಫೋಟೋಸು ವೀಡಿಯೋಸು ನಾನು ಒಂದು ಸ್ವಲ್ಪ ಚಿಕ್ಕದೊಂದು ಟ್ರೈಪಾಡ್ ತೊಗೊಂಡು 180 ರೂಪೀಸ್ ಟ್ರೈಪಾಡ್. ಅದು ನಮ್ಮಪ್ಪ ನಗ್ತಾಯಿದ್ರು, ಆ ಬಜೆಟಿಗೆ ಟ್ರೈಪಾಡ್ ಎಲ್ಲಿ ಸಿಗುತ್ತೆ ಅದು ಇದು ಅಂತ. ನಾನು ಏನಂದರೆ ಜಾಸ್ತಿ ಬಜೆಟ್ ಇಸ್ಕೊಂಡು ಇದು ಮಾಡಲ್ಲ. ನನಗೆ ಎಷ್ಟು ಬೇಕೋ ಅಷ್ಟರಲ್ಲೇ, ಜಾಸ್ತಿ ನಾವು ಚಾರ್ಜು ಮಾಡಲ್ಲ. ಇನ್ನೊಂದು ಕೊಟ್ಟಿರೋ ಚಾರ್ಜಸ್ಗೆ ನಾನು ಇನ್ನೂ ಚೆನ್ನಾಗಿ ಮಾಡಿಕೊಡ್ತೀನಿ ಇರೋ ಐಟಮ್ ಎಲ್ಲ. ಆದರೆ ಜನ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಅಯ್ಯೋ ಅಷ್ಟೊಂದು ಕೊಡಬೇಕಾ, ಅಯ್ಯೋ ಇಷ್ಟೊಂದು ಕೊಡಬೇಕಾ ಅಂತ.
ಫಸ್ಟ್ ಆಫ್ ಆಲ್ ನಾನು ಮಾಡೋ ಬಜೆಟು ತುಂಬ ಕಮ್ಮಿನೇ. ಈ ಡೆಕೋರೇಷನ್ ಬಂದು ನಾನು ಬರೀ 5000 ಚಾರ್ಜ್ ಮಾಡಿದ್ದು. ಟ್ರಾನ್ಸ್ಪೋರ್ಟೇಷನ್ 3 ಸತಿ ಬಂದು ಎತ್ಕೊಂಡು ಹೋಗಬೇಕು, ಇನ್ಕ್ಲೂಡಿಂಗ್ ಬಟರ್ಫ್ಲೈಸು ಎಲ್ಲದಕ್ಕೂ ನಾನು ಇನ್ವೆಸ್ಟ್ ಮಾಡಿರ್ತೀನಿ. ಬಲೂನ್ಸು ಹೋಗಿ ಮಾಡಿ, ಇನ್ಕ್ಲೂಡಿಂಗ್ ಇವಾಗ ಕೇಕ್ ಸ್ಟ್ಯಾಂಡೆಲ್ಲ ಹೊಸದು ತರಿಸಿದ್ದೀನಿ ಲೈಟಿಂಗ್ಸ್ದು, ನೀವು ನೋಡ್ತಾ ಇರ್ಬೋದು. ಇನ್ನು ನಾವು ಹಾಕಿರೋ ಬಜೆಟ್ನ ನಾವು ಒಂದು ಸ್ವಲ್ಪ ಕೇಳ್ತೀನಿ ಅಷ್ಟೇ. ನಾನು ಬೇರೆಯವ್ರ ಥರ 10,000 11,000 ಆ ಥರ ಬಿಲ್ಲೇನು ಮಾಡಲ್ಲ. ಬೇಕಾದ್ರೆ ನೀವು ಒಂದು 10 ಕಡೆ ವಿಚಾರಿಸಿ ಇದು ಮಾಡ್ಬೋದು. ಇನ್ಕ್ಲೂಡಿಂಗ್ ನಾನೆಲ್ಲ ಇಂಪೋರ್ಟೆಡ್ ಐಟಮ್ಸ್ಗಳು ತರಿಸಿ ಇದು ಮಾಡ್ತಾಯಿದ್ದೀನಿ. ಇನ್ಕ್ಲೂಡಿಂಗ್ ಕೇಕ್ ಸ್ಟ್ಯಾಂಡಿಂದ ಹಿಡಿದು A to Z ನಾನು ಹೊಸ ಐಟಮ್ಗಳು ತಂದು ಹಾಕ್ತೀನಿ. ನಾನು ಬೇರೆಯವ್ರು ಕೇಳ್ತಾರಲ್ಲ ಅಂದ್ಬಿಟ್ಟು ನಾನು ಹೊಸ ಐಟಮ್ ತಂದು ಹಾಕಿರ್ತೀನಿ. ನಾನು ಅಪ್ಪ ನೋಡಿ ಇಷ್ಟ ಆದರೆ ಕೊಡ್ಬೋದು. ನಾನು ಅಷ್ಟೊಂದು ಚಾರ್ಜಸ್ ಏನು ಮಾಡಲ್ಲ. ಕೇಳೋದ್ರಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ, ನಾವು ಹೇಳಿರ್ತೀವಿ. ಇವಾಗ ನಾನು ಒಂದು ಡೆಕೋರೇಷನ್ ಮಾಡಿದೆ ರೀಸೆಂಟಾಗಿ, ಮನೆ ಡೆಕೋರೇಷನ್ನು, ಒಂದು ಚಪ್ಪರ, ಲೈಟಿಂಗು, ಮನೆ ಡೆಕೋರೇಷನ್ನು ಎಲ್ಲ ಸೇರಿ 49,000 ಏನೋ ಆಗಿತ್ತು. ಏನಂದರೆ ಚಪ್ಪರ ಎಲ್ಲ ದೊಡ್ಡದಿತ್ತು, ಎಲ್ಲ ಹೇಳಿದ್ರು ಮಾಡಿದೆ. ಅದರಲ್ಲಿ 1,000 ಕಮ್ಮಿ ಮಾಡ್ಕೊ ಅದು ಇದು ಅಂದರು. ಆಯಿತು ಅಂದೆ. ಆರ್ಟಿಫಿಷಿಯಲ್ ಫ್ಲವರ್ಸು ಅದು ಇದು ಅಂದರು. ಸ್ಟಾರ್ಟಿಂಗು ಏನು ಹೇಳ್ತಾರೆ ಅಂದರೆ, ಮಾಡಪ್ಪ ಕೊಡೋಣ ಅಂತಾರೆ. ಮಾಡಿದ್ಮೇಲೆ ಏನಂತಾರೆ, ಅಯ್ಯೋ ನೀನು ಮಾಡಿದ್ರೆ ನಾನೇನು ಮಾಡೋಕ್ಕಾಗತ್ತಪ್ಪ, ಅದೆಲ್ಲ ನನ್ನ ಚಾರ್ಜಸ್ ಎಲ್ಲ ಪೇ ಮಾಡೋಕ್ಕಾಗಲ್ಲ. ನಾನು ನೋಡಿ ಕೇಕ್ ಸ್ಟ್ಯಾಂಡ್ ಯಾವ ಥರ ಇದೆ, ಲೈಟಿಂಗ್ಸ್ದು, ನಾನು ಹೊಸ ಅದು ನಾವು ಇದೆಲ್ಲ ತಂದು ಇದು ಮಾಡ್ತೀವಿ. ಎಲ್ಲ ಕಸ್ಟಮರ್ಗಳು ಏನು ಅಂದ್ಕೊತಾರೆ ಅಂದರೆ, ಅಯ್ಯೋ ಅದು ಇದು ಅಂತಾರೆ. ಎಲ್ಲ ಹೊಸ ಥರದ್ದೇ ನಾನು ಹುಡುಕಿ ಮಾಡಿ ತಂದು ಪೇ ಮಾಡಿ, ನಾವು ಅಷ್ಟೊಂದು ಪೇ ಮಾಡಿರ್ತೀನಿ. ಎಲ್ಲ ಯೋಚನೆ ಮಾಡಬೇಕು. ಕೇಕ್ ಸ್ಟ್ಯಾಂಡ್ ಒಳಗಡೆ ಲೈಟ್ ಇದೆ, ಇವಾಗ ನ್ಯೂ ಟ್ರೆಂಡು. ಯಾರು ಅಷ್ಟೊಂದೇನು ಇದು ಆಲೋಚನೆ ಮಾಡಲ್ಲ. ಏನಂದರೆ ಅಯ್ಯೋ ಸಾಕು, ನಾವೇನು ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಜಾಸ್ತಿ ಬಜೆಟ್ ನಾನೇನು ಇನ್ಕ್ರೀಸ್ ಮಾಡಲ್ಲ. ಇರೋದ್ರಲ್ಲಿ ಕಮ್ಮಿ ಬಜೆಟಲ್ಲೇ ಮಾಡ್ತೀನಿ. ಇನ್ಕ್ಲೂಡಿಂಗ್ ಹಿಂದೆ ಸ್ಕ್ರೀನಿಂದ ಹಿಡಿದು ಅದಕ್ಕೆ ಲೈಟಿಂಗಿಂದ ಹಿಡಿದು ಯಾರೂ ಇಷ್ಟೊಂದು ಕಮ್ಮಿ ಬಜೆಟಿಗೆ ಮಾಡಲ್ಲ. ಮಾಡಿದ್ರೆ ಇವಾಗ ಮಾಡಿದ್ರು ಮಾಡ್ಬೋದೇನೋ, ನಂಗೆ ಗೊತ್ತಿಲ್ಲ. ನಾನು ಕೊಡ್ತಾ ಇರೋದ್ರಲ್ಲಿ ಬೆಸ್ಟ್ ಪ್ರೈಸ್ ನನಗೆ ಹೇಳ್ತಾರೆ. 10,000 ಕೇಳಿರೋರು ಇದ್ದಾರೆ, 11,000 ಕೇಳಿರೋರು ಇದ್ದಾರೆ. ನಂಗೆ ಅದು ಬೇಡ. ಅವರು ಕಷ್ಟಪಟ್ಟು ಮಾಡ್ತಾರೆ, ಅದೆಲ್ಲ ಇರುತ್ತೆ. ನಾನು 2 ವೀಲರಲ್ಲೇ ಎತ್ಕೊಂಡು ಹೋಗ್ತೀನಿ ಈ ಥರ ಎಲ್ಲ ಇಷ್ಟು ಐಟಮನ್ನು. ನನಗೇನಾಗುತ್ತೋ ಪಾಪ ಕಸ್ಟಮರ್ಗಳಿಗೆ ನಾನು ಬಜೆಟ್ ಏನು ಕಮ್ಮಿ ಕೊಡೋಕ್ಕಾಗುತ್ತೋ ಅದನ್ನೆಲ್ಲ ನಾನು ಇದು ಮಾಡ್ಬೋದು. ಎಂತಕ್ಕೆ ಅಂದರೆ ತುಂಬ ದೂರ ಇದ್ದರೆ ನಾನು 2 ವೀಲರಲ್ಲಿ ಆಗಲ್ಲ, ಗಾಡಿ ಆಟೋ ಏನಾರು ಮಾಡ್ಕೋಬೇಕಾಗತ್ತೆ. ನಮಗೂ ಫಸ್ಟ್ ಎಲ್ಲದರಲ್ಲೂ ಪ್ರೈಸಸ್ ಜಾಸ್ತಿ ಹೇಳಿ ನಾನು ಇದೇ ಥರ ಮಾಡಿದ್ದಿದ್ರೆ ನಾನು ಒಂದು ಟಾಟಾ ಎಸಿ ಆ ಥರ ಏನಾರು ತೊಗೋಬೋದಿತ್ತು. ನನ್ನ ಕಸ್ಟಮರ್ಗಳಿಗೆ ನನಗೆ ಈವೆಂಟ್ಸಾರ ಕಂಟಿನ್ಯೂಸ್ ಆಗಿ ಇರುತ್ತಲ್ಲ ಅಂದ್ಬಿಟ್ಟು ನಾನು ಬಜೆಟ್ ಕಮ್ಮಿ ಮಾಡ್ತೀನಿ. ಎಲ್ಲ ಏನು ಅನ್ಕೋತಾರೆ ಅಂದರೆ, ಅಯ್ಯೋ ಜಾಸ್ತಿ ಚಾರ್ಜ್ ಆಗುತ್ತಪ್ಪ ಅಂತಾರೆ. ಫಸ್ಟ್ ಆಫ್ ಆಲ್ ಪ್ರೈಸ್ ಕೇಳಿ. ನಾನು ಒಂದೇ ಹೇಳೋದು, 2-3 ಕಡೆ ಪ್ರೈಸ್ ಕೇಳಿ ಆಮೇಲೆ ಕೊಡಿ. ನಾನು ಡೆಕೋರೇಷನ್ನು ನೋಡಿ ಚೆನ್ನಾಗಿದ್ದಾಗ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆದರೆ ನಾನು ವೀಡಿಯೋ ಹಾಕಿದ್ಮೇಲೆ ಒಂದೆಷ್ಟು ಜನ ನಂಗೆ ಈವೆಂಟ್ಸ್ ಕೊಟ್ಟರು, ನಂಗೆ ತುಂಬ ಖುಷಿ ಆಯಿತು. ಆ ಥರ ನನಗೂ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಗಂಡು ಮಗು ಆಗಿರೋದು ಅದನ್ನು ಹೇಳಿ ಅಂತ ಇದ್ದರು. ಅಮ್ಮನ ಥರನೇ ಇದ್ದಾನೆ, ಆದರೆ ಫೇಸು, ಕಲರು, ಮೂಗು ಎಲ್ಲ. ಅವ್ನು ಸ್ವಲ್ಪ ದಿನ ರಿವೀಲ್ ಮಾಡ್ತೀನಿ. ಅವನನ್ನು ನೋಡೋಕ್ಕೆ ಅದು ಇದು ಅಂತ ಓಡಾಡ್ತಾಯಿದ್ದೀನಿ. ನನಗೆ ಏನು ಗೊತ್ತಾ, ನನಗೊಂದು ಆಸೆ ಇತ್ತು. ಆದರೆ ಒಂದಷ್ಟು ಜನ ಕಮೆಂಟ್ ಮಾಡಿದರು, ಫಸ್ಟೇ ಪ್ರೆಗ್ನೆನ್ಸಿ ಆಗಿತ್ತು ಅದಕ್ಕೆ ಹಂಗೆ ಅಪ್ಪ ಅದು ಇದು ಅಂತ. ಆದರೂ ಒಂದು ಮಗು ಆಯ್ತಲ್ಲ, ಅದೊಂದು ಚೂರು ಅಷ್ಟೇ. ಆದರೆ ಏನೇ ಆದರೂ ಅಮ್ಮನ ಮರಿ ಅದು ಇದು ಯಾವತ್ತೇ ಆಗಲಿ ಎತ್ತೋರನ್ನ ಮರೆಯೋಷ್ಟೆಲ್ಲ ಯಾರ ಕೈಲೂ ಆಗಲ್ಲ. ಅದೊಂದು ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ನಾನು ಅಮ್ಮನ ವೀಡಿಯೋನ ಟ್ರೈ ಮಾಡಿದೆ ರಿಕವರ್ ಮಾಡೋಕ್ಕೆ. ಒಂದರಲ್ಲಿ ಕೊಟ್ಟಿದ್ದೀನಿ. ಲಾಸ್ಟಲ್ಲಿ ನಮ್ಮ ಮನೆಯದು ಕ್ಯಾಮ್ರಾ ಅದು ಇದು ಇತ್ತು. ನಿಮಗೆ ಈ ಥರ ಯೂನಿಕ್ ಡಿಸೈನ್ಸು, ವೆಲ್ಕಮ್ ಹೋಮು, ಮ್ಯಾರೇಜು ಅಷ್ಟೇ ಒಂದಷ್ಟು ಜನನ ಕೇಳಿ. ಎಂತಕ್ಕೆ ಅಂದರೆ ನಾನು ಒಂದಷ್ಟು ಐಟಮ್ಸ್ ನನ್ನ ಹತ್ರ ಇರೋದ್ರಿಂದ ನಾನು ಕಮ್ಮಿ ಬಜೆಟಿಗೆ ಮಾಡ್ತೀನಿ.
ಬೇರೆಯವ್ರ ಥರ ಸೋಫಾಯಿಂದ ಹಿಡ್ದು ನಾನು ಒಂದು ಶ್ರೀಮಂತ ಫಂಕ್ಷನ್ ಕೊಡಬೇಕು ಅಂದರೂ ತುಂಬ ರೀಸನಬಲ್ ಪ್ರೈಸ್. ಎಂತಕ್ಕೆ ಅಂದರೆ ಎಲ್ಲ ಐಟಮ್ ಇದೆ. ಒಬ್ಬೊಬ್ಬರು ಡಾಲ್ಗೆ ಒಂದು ಕಡೆ, ಪ್ಲೇಟ್ಗೆ ಒಂಥರ ಆ ಥರ ಹೋಗ್ತಾರೆ. ನಾನು ಎಲ್ಲ ಪ್ಯಾಕೇಜು ಸೇರಿಸಿ 10,000 11,000 ಒಳಗಡೆ ಮಾಡ್ತೀನಿ. ನೀವು ಒಂದು ಸೋಫಾ ಕೇಳ್ತೀನಿ ಅಂದರೆ 2,000 ಚಾರ್ಜ್ ಮಾಡ್ತಾರೆ. ಅದ್ರ ಟ್ರಾನ್ಸ್ಪೋರ್ಟೇಷನ್ ನೀವೇ ಕೇಳ್ತಾರೆ. ನಾನು ಟ್ರಾನ್ಸ್ಪೋರ್ಟೇಷನಿಂದೆಲ್ಲ ಸೇರಿಸಿ ಒಂದು 8,000 ರೂಪಾಯಿ ಆ ಥರದಲ್ಲೆಲ್ಲ ಮಾಡ್ತಾಯಿದ್ದೀನಿ. ನೀವು ಹೆಂಗೆ ನಮ್ಗೆ ಆರ್ಡ್ರ್ ಕೊಟ್ಟರು ನಮಗೂ ಒಂಥರ ಹೆಲ್ಪ್ ಇದ್ದಂಗೆ. ಅದರಲ್ಲಿ ನಾನು ಅದು ಹೇಳ್ತೀನಿ, ನಾನು ಕೊಡೋ ಬಜೆಟ್ನ ನೀವು ಒಂದು ಸತಿ ಎಲ್ಲರೂ ಟ್ಯಾಲಿ ಮಾಡಿದ್ರು ನಿಮ್ಗೆ ಅನಿಸುತ್ತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಈ ವಿಡಿಯೋ ಇಷ್ಟ ಆಗಿದರೆ, ಡೆಕೋರೇಷನ್ ಇಷ್ಟ ಆಗಿದರೆ ನನಗೊಂದು ಲೈಕ್ಸ್ ಬರಲಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.